ಅದಿನ ಕಾಯಕತ್ತಿದ್ನಿವ. ನನಗರ ತಲೆನ ಕೆಟ್ಟ ಹೋದಂಗಾಗಿತ್ತು. ಏನ ಬರ್ತೀಯೇ ಇಲ್ಲ ಅಂತೇಳಿ. ನಿನ್ನ ಮನ್ಸಿಗೆ ಭಾಳ ದುಃಖ ಆಗೈತೆ ನಾ ಏನ ಅಂತೇಳಿ. ಯವ್ವದೊಳಗಂಗವ್ವ ಕತ್ತಿ ತಪ್ಪಿಸ್ಕೊಂಡ್ರೆ ಹಾಳಾಗ್ಬೇಡಿ ಅಂತೇಳಿ ಎಲ್ಲಿ ಹೋಗ್ಕಳಕಿ ಸಟ್ಯಾಕ ಬರಬೇಕಾ ಗಂಡನ ಮನೆಗೆ ಬಿಟ್ರೆ ನಡ್ತಿತ್ತೇನ? ಅಲ್ವೇ ಅಮ್ಮ, ನಿನ್ನ ಸಮಸ್ಯೆ ಏನು? ಹೆಂಗಿದ್ರು ನಿಂಗೆ ಸಮಾಧಾನಕತಿ? ಹೊಟ್ಟಿಲಿಲ್ಲ ಅಂತೇಳಿ ಇಷ್ಟು ದಿನ ಒಂಥರ ಜಗಳ ತೆಗ್ದಿ. ಈಗೆಲ್ಲ ಚಲೋ ಆತಪ್ಪ, ಹೊಟ್ಟಿಲದನಿ ಅಂತಂದ್ರೆ ಈಗ ಈ ರೀತಿ ಜಗಳ ತಕೊಂಡು ನಿಂತಿ ಕಾಲಿ ಪೀಲಿ ಅನ್ಕೊಂತ ಒಂದು ಅತಿ ಕಿರಿಕಿರಿ ಮಾಡ್ಕೊಂತ. ಅಲ್ಲ ಅಂದ್ರೆ ಹೆಂಗಿದ್ರು ನಿಂಗೆ ಚಲೋ ಅನಿಸ್ತೈತಿ ಅಂತ. ಅಯ್ಯೋ ದೇವ್ರೆ, ಆ ವಿಚಾರ ನನಗೆ ಗೊತ್ತಾಗಿತ್ತಂದ್ರೆ ಇಷ್ಟು ದಿನ ಬೇಕಿತ್ತೇನೆ ಇವ. ನನಗೂ ಇವತ್ತಿನವರೆಗೆ ಮುದುಕಿ ಆಗಕ್ಕೆ ಬಂದು ಇನ್ನು ಇವತ್ತು ನಾಳೆ ಮೊಮ್ಮಗನ ಕಾಣ್ತೀನಿ, ಆದರೂ ನನಗೆ ಗೊತ್ತಾಗಿಲ್ಲ ಹೆಂಗಿದ್ರು ನಮ್ಮ ಅತ್ತಿ ಖುಷಿ ಆಕತ್ತೆ ಅಂತೇಳಿ. ಏನ ಸಾಲಿ ಜೋರ ಕಲ್ಕೊಂಬಂದಿಯಲ್ಲ, ಏನು ನಿಮ್ಮವ್ವ ಹೇಳ್ಕೊಟ್ಲ ನಿಮ್ಮ ಮಾಮ ಹೇಳ್ಕೊಟ್ಲ? ನಮ್ಮ ಮಾಮ ಕಿಡ್ಡಿ ಮಾಡೋದು ಗೊತ್ತಿಲ್ಲ ಬಿಡ್ವೆ. ಹೌದು ಭಯಗಳಿಟ್ರ ಕೊಡಂಗೇ ಇಲ್ಲ. ಇರಮ್ಮ, ದೊಡ್ಡವ್ರು ಸಣ್ಣವ್ರು ನೋಡಿ ಮಾತಾಡ್ಬ ಒಟ್ಟು. ಏನ ಇನ್ಮ್ಯಾಗ ಹೊಟ್ಟಿಲದಿ ಒಳ್ಳೇದು ಯೋಚನೆ ಮಾಡ್ಬೇಕು, ಒಳ್ಳೇದ ಮಾತಾಡ್ಬೇಕು. ಏನ ನಯ ವಿನಯ ಕಲ್ಕೋಟ್ ಅಂದ್ರ ಮುಂದೆ ಹುಟ್ಟಿದ ಖುಷಿ ಅದೆಲ್ಲ ಇರ್ತತಿ. ಹಂಗಾರ ಮಾವರ ತಾಯಿ ಏನ್ ಮಾಡ್ತಾರ, ಮಕ್ಳು ಅದನ್ನ ಮಾಡ್ತಾರ? ಹಾ ಅದನ್ನ ಮಾಡ್ತಾರ. ಕರೇನು ಮಾವರ ಏನ ಬಾಳ ತಿಕ್ಕೆ ಕೇಳಾಕತ್ತಿಯಲ್ಲ? ಅಂದ್ರ ಏಸಿದ್ದ ನೀನು ಹೊರಗೆ ಹೆಂಗಸೂರ್ನ ಇಟ್ಟಿಯಲ್ಲ ಅದನ್ನ ಕೇಳಾಕತ್ತಾಳ. ಬಾಳ ಮಾತಾಡಕತ್ತಾಳಿಕಿ. ನಾ ಅದನ್ನ ಅಂದಿಲ್ಲಮ್ಮ, ಒಳ್ಳೇದು ಯೋಚನೆ ಮಾಡಿದ್ರೆ ಮಕ್ಕಳು ಒಳ್ಳೇದು ಯೋಚನೆ ಮಾಡ್ತಾರ ಅಂತ ಕೇಳಿದೆ ಅಷ್ಟೆ. ಗಂಡನ ಮುಂದೊಂದು ಅತ್ತಿ ಮುಂದೊಂದು ಹೇಳಿ ಚಾಡ ತಂದು ಹಾಕೋ ಬುದ್ಧಿ ಬಿಡು. ನಾ ಕೆಲಸ ಮಾಡೇ ಇಲ್ಲ, ನೀ ಏನಾರು ಒಟ ಅನ್ನಕೋಬಿಡಮ್ಮ. ನಾ ನಿನ್ ಸೊಸಿ ಅಲ್ಲ ಅಂದಂಗ ಅನ್ಸ್ಕೊಂತೇನೆ ಅನ್ನಕ. ಅಂದಂಗ ಅಂದ್ರೆ ನಾನು ಅನ್ಸ್ಕೊಂತೇನೆ ಅಂತ ತಲೆಯಾಗ ಇಟ್ಕೊಳಕ್ ಹೋಗ್ಬೇಡ್ವೆ. ಅದರ ನನಗೆ ಗೊತ್ತು ಮನ್ಯಾನು ಆದ್ರೆ ಹೆದರಂಗಿಲ್ಲ, ಹೊರಗಿನೂ ಆದ್ರೆ ಹೆದರ್ತಾವ ಅಂತೇಳಿ. ಎಷ್ಟಾದ್ರೂ ಇವು ಅಣ್ಣನ ಮಗಳಲ್ಲ, ಅದಕ್ಕೆ ಹೆದರಿಕೆ ಬೆದರಿಕೆ ಎಲ್ಲಿಂದ ಬರ್ಬೇಕು? ಅನ್ಸ್ಕೊಳ ಚಂದಿಗೇಡಿ ಅಂತೇಳಿ ನಮಗರ ಯಾಕೆ ಬೇಕು? ಹಾಳ್ಗುಂಡಿ ಬಿದ್ಕೊಂಡು ಹೋಗ್ರಿ. ಗಂಡ ಖುಷಿನ ಹಡಿಬೇಕು. ಹೆಣ್ಣಿಗಿನ್ನ ಹಡ್ದೆ ಅಂದ್ರೆ ಇಕ್ಕರ್ಸಿ ಬಿಡ್ತಾನೆ ಹಾಡ. ಬೇಡದ್ ನಮ್ಮ ಮನೆಗೆ. ಹೌದ್ವಾ, ನಮ್ಮವ್ವ ಏನ್ ಹೇಳ್ತಾಳಲ್ಲ ಅದ ಶಾಸನ. ನಮ್ಮವ್ವ ಹೇಳಾಳ ಅಂದ ಮೇಲೆ ಗಂಡೇ ಆಗ್ಬೇಕು ನಿನಗ. ದೇವ್ರ ಕಡೆ ಬೇಡ್ಕೋ, ಅದಕ್ಕೆ ಯಾವ ವ್ರತಪತ ಇದ್ರು ನೋಡಿ ಮಾಡ್ಕೋ. ಗಂಡ ಖುಷಿನ ಹಡಿಬೇಕು ನೀ. ಮಾವರೇ, ಅದು ಅನ್ಕೊಂಡಂಗ ಆಗೋದಿದ್ದಿದ್ರೆ ಖುಷಿನ ಏನಾರು ಬದ್ಲಿ ಮಾಡೋದಿದ್ದಿದ್ರೆ ಮಾಡಿಬಿಡ್ತಿದ್ದೆ ನೋಡ್ರಿ. ಅಲ್ರಿ ಮಾವರ, ವಿಧಿ ಆಟಕ್ಕೆ ಯಾರು ಗುರಿ ಹಾಕಾರ್ರಿ? ಗಂಡ ಬೇಕು ಅನ್ನೋದಿದ್ದಂದ್ರೆ ಅಲ್ಲ, ಗಂಡ ಬೇಕು ಹೆಣ್ಣ ಬೇಕು ಅಂತ ನಾವು ಅನ್ಕೊಂಡಂಗತ್ತೇನ್ರಿ ಐತ್ಯಾರ ಮಾವರ. ಹಂಗ ನಮಗ್ ಬೇಕಾದಂತ ಖುಷಿನ ಹಡಿಯೋದಾಗಿದ್ರೆ ಈ ಭೂಮಿ ಮ್ಯಾಗ ಹೆಣ್ಣು ಅಂತೇಳಿ ಇರ್ತಿದ್ದೇ ಇಲ್ಲ. ಯಾಕಂದ್ರೆ ಎಲ್ಲ ಅತ್ತಿ ಮಾವುಗಳು ನಿಮ್ಮಂಗ ಗಂಡ ಬೇಕಂತಿದ್ರೆ ಅವ್ ಹೆಣ್ಮಕ್ಳು ಏನ್ ಮಾಡ್ಬಿಡ್ತಿದ್ರೆ ಸಸ್ತ್ಯಾರ ಗಂಡ ಕೂಸ್ಬೇಕಂತ ಬೇಡ್ಕೊಂಡ್ಬಿಡ್ತಿದ್ರೆ ಗಂಡ ಖುಷಿ ಆಗ್ಬಿಡ್ತಿತ್ತು. ಹೆಣ್ಣೆಲ್ಲಿಂದ ಇರ್ತಿತ್ತು? ಗಂಡ ಬೇಕಂತಿರಲ್ಲ, ಗಂಡಿಗೆ ಮದುವೆ ಮಾಡಕ್ ಒಂದು ಹೆಣ್ಣು ಬೇಕಲ್ಲ. ಮತ್ತೆ ಅದಕ್ಕೆ ಹೆಣ್ಣಿನ ಸಂತಾನನೇ ಇಲ್ದಂಗ ಆಕತಿ ಏನೋ ಮುಂದೊಂದಿನ ಹಿಂಗ ಮಾಡಿ. ಇಲ್ಲೋಡ, ನನ್ನ ಗೆಳೆಯ ಒಬ್ಬವ ಅವನ ಸೊಸಿಗೆ 3 ಸಲ ಹೊಟ್ಟೆ ಅಂದ ಹೆಣ್ಣ ಗಂಡ ಅಂತ ಪರೀಕ್ಷೆ ಮಾಡಿ ನೋಡ್ಯಾನ. ಗೊತ್ತನ? ಏನ್ ಹೇಳಕತ್ತೀರಿ? ಹೊಟ್ಟೆ ಅಂದ ಹೆಣ್ಣ ಗಂಡ ಅಂತೇಳಿ ಅದು ಹೆಂಗ್ ಪತ್ತೆ ಹಚ್ಚಕತ್ತಿ? ಅಯ್ಯೋ ದೇವ್ರೆ, ಏನ್ ದೇವ್ರಿಗಿಂತ ದೊಡ್ಡವ್ರ ನೀವ? ಎತ್ತಾಗದಿಲೆ ಮನುಷ್ಯ ಇಲ್ಲಡಿಲೆ ರಾಕೆಟ್ನ್ಯಾಗ ಕುಂತ ಇಮಾನ್ದಾಗ ಹೋದಂಗ ರಾಕೆಟ್ನ್ಯಾಗ ಕುಂತ ಆಕಾಶಕ್ಕೆ ಹಾರಾಕತ್ತಾನ. ಗೊತ್ತೈತೆ ನಿನಗ? ಏನ್ ಹೇಳಕತ್ತೀರಿ ನೀವ? ಅದ ಒಂದು ಪ್ಯಾಟ್ಯಾಗ ಡಾಕ್ಟರ್ ಕಡೆ ಮಷೀನ್ ಇರ್ತದಂತ. ಹೊಟ್ಟೆ ಅಂದ್ ಹೆಣ್ಣೈತೆ ಗಂಡೈತೆ ಅಂತೇಳಿ ಪಟಕ್ಕನ ಅದರಂದು ಇದು ನೋಡಿದಾರೆ ಹೇಳ್ಬಿಡ್ತಾರಂತ. ಗೊತ್ತನ? ನೋಡು, ಹಂಗ ಪರೀಕ್ಷೆ ಮಾಡಿಸುನು. ಹೆಣ್ಣಾದ್ರೆ ತೆಗಿಸ್ಬಿಡುನು, ಗಂಡಾದ್ರೆ ಇರ್ಲಿ. ಏನ್ ಮಾತಾಡಕತ್ತೀರಿ ನೀವು? ದೇವ್ರ ಕೊಟ್ಟಿದ್ ಪ್ರಸಾದ ಒಂದೇದ್ದ ಹೆಣ್ಣಾದ್ರೆ ತೆಗಿಸ್ತಾರಂತ, ಗಂಡಾದ್ರೆ ಬಿಡ್ತಾರಂತ. ಯಾವ ಹಲ್ಕಟ್ ಬಾಡೆ ಹೇಳದವ? ಬಾಳ ಮಾತಾಡಬೇಡ, ಅದ್ರ ಬಗ್ಗೆ ಎಲ್ಲ ಗೊತ್ತೈತಿ ನನಗ. ನನ್ ಗೆಳೆಯ ಒಬ್ಬ ಅವ್ನ ಸೊಸಿ 3 ಸಲ ಮಾಡ್ಸ್ಯಾನ ಹೊಟ್ಟಿ ತೊಳ್ಸ್ಯಾನ. ಗೊತ್ತನ? ಗಂಡನ ಎಲ್ಲೋ ಮಟನು ಹಿಂಗ ಪರೀಕ್ಷೆ ಮಾಡುದ ಅಂತ. ಹೊಟ್ಟಿಗೆ ಅನ್ನ ತಿನ್ನೋದಲ್ಲ, ಸಗಣಿ ತಿಂತಾನವ. ಚಪ್ಪಲ್ ಹರಿಮಠ ಹೊಡಿಬೇಕಂತ ಬಾಡ್ಯಾಗಳನ್ನ. ಹೊಟ್ಟೆ ಅಂದ ಪತ್ತೆ ಹಸ್ತಾನಂತ. ಪತ್ತೆ ಯಾವ ತಿನ್ನೋದು ಹೊಟ್ಟೆಗೆ ಬಿಟ್ಟು ಚೆಕ್ ಮಾಡೋದು ಅಲ್ರಿ ಮಾವರ. ಇದು ಕಾನೂನು ಪ್ರಕಾರ ತಪ್ಪಲ್ಲನ್ರಿ? ನಾನು ಇದ್ರ ಬಗ್ಗೆ ಒಂದು ಟಿವಿಯಾಗ ನೋಡಿದ್ನಿರಿ. ಆತಲ್ಲ, ಈಕಿ ಗೊತ್ತೈತಲ್ಲ, ಮತ್ತಿನ್ನೇನೈತಿ? ಅದು ತಪ್ಪರಾಗ್ಲಿ ಏನಾರ ಆಗ್ವಲ್ತಕ್ಕವ. ನಾವೇನ್ ಪೊಲೀಸರಿಗೆ ಹೇಳಿ ಕೇಳಿ ಮಾಡ್ತಾರ ಅದನ್ನೆಲ್ಲ. ಡಾಕ್ಟರ್ ಕೈಯಾಗ 500 ಇಟ್ರೆ ಎಲ್ಲಾ ನೋಡ್ತಾರಂತ. ಒಂದೇದ್ದು ಗಂಡ ಆಗ್ಲಿ ಆಮೇಲೆ ಹೆಣ್ಣು ಹಡಿ. ಯಾರು ಬೇಡ ಅಂದ್ರು ಹೆಣ್ಣು 2 ಹಡಿ 3 ಹಡಿ, ಒಂದೇ ವಂಶಕ್ಕೆ ಮಾತ್ರ ಗಂಡ ಆಗ್ಬೇಕು. ಅದಕ್ಕೆ ಈಗ ನನ್ನ ಹೆಂಡತಿಗೆ ನನ್ನ ಮಗ ಹುಟ್ಟಿನ, ಆಮ್ಯಾಗ ಕಸ್ತೂರ್ ಹುಟ್ಟಿಲ್ಲ. ಈಗ ನಿನಗೊಂದು ಯಾವ್ದಾರ ಗಂಡ ಮಗ ಹುಟ್ಟಂದ್ರ ಖುಷಿ ಆಕತ್ಯ ನಮಗೂ. ಗೌಡ್ರ ಮಂತ್ಯಾನಕ್ ಮೊದಲು ಹುಟ್ಟುದ ಗಂಡ ಅಂತೇಳಿ ನಮ್ಮ ವಂಶದ ಕೀರ್ತಿ ಹೆಚ್ಚಾಕತಿ. ಹೌದೌದು, ದೊಡ್ಡ ಸಿಂಹಾದ್ರಿ ಸಿಂಹ ವಂಶ, ಸೂರ್ಯ ವಂಶ, ಅದಕ್ಕೆ ಕೀರ್ತಿ ಹೆಚ್ಚಾಕತಿ. ಅಲ್ಲ ಹಲಕಟ್ಟ ಬೆಂಡ್ಲಿ ತಣ್ಣಗಿರ್ತೀನಿ ಏನಂತೆ ಕೆರೆ ತಗೋಬೇಕ? ಏನಾಗೈತ್ಲೆ ನಮ್ಮ ವಂಶಕ್ಕೆ? ಇಂಥ ವಂಶಕ್ಕೆ ಸಸಿಯಾಗಿ ಬರ್ಬೇಕಾದ್ರೆ 7 ಜನ್ಮದ ಪುಣ್ಯ ಮಾಡಿ ನೀನು. ಹೌದೌದು ಮಾಡೇನಿ. ಯಾಗ ಗಿಡದ ಬಿಡದಾಗ ಕುತ್ಕೊಂಡು ಪೂಜೆ ಮಾಡಿದ್ನೇ, ತಪಸ್ಸಿ ಕುಂತಿದ್ನೇ ಗೊತ್ತಿಲ್ಲ. ಅಲ್ರಿ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿಯಲ್ಲ, ಹೊಟ್ಟೆ ತೊಳಸು ಅನ್ನಕತ್ತಾರ ಅವ್ರು. ಮಾತಾಡ್ಬಿಟ್ಟು ಬಾಯಿ ಬಿಟ್ಟು. ಯಪ್ಪ ಏನ್ಪಾ ಇದೆಲ್ಲ?
ಸುಮ್ನಿರಪ್ಪ, ಇದೆಲ್ಲ ಏನ್ ಬೇಡ. ಹೆಣ್ಣರಾಗೋಲ್ತಕ ಗಂಡರಾಗೋಲ್ತಕ ಹಾಳಾಗೋಲತ್ತಾಗ ಯಾವ್ದೋ ಒಂದು ಆದ್ರ ಸಾಕಾಗೈತಿ. ಮಕ್ಕಳಾಗಿಲ್ಲ ಅಂತ ಚುಸ್ತಿರು ಒಂದ್ ಅಳತಿ. ಈಗ ನೋಡ ನಿಂತಿದ್ದಕ್ಕೆ ಇದ ಪರೀಕ್ಷೆ ಮಾಡ್ಸುನು ಲಾಳಿ ಲೊಟ್ಟಿ ಅಂತೀರಿ. ಸುಮ್ನಿರಿ. ಹೆಣ್ಣಾದ್ರೇನು ಗಂಡಾದ್ರೇನು ಎರಡೇನ್ ಬೇಕಾದ್ರೆ ಗಂಡಾಕತಿ, ಒಂದೇದ್ ಹೆಣ್ಣಾದ್ರು. ಇಷ್ಟಕ್ಕೂ ಅದು ಹೊಟ್ಟೆ ಅಂದ್ ಯಾವ್ದು ಏನಂತೇಳಿ ನೀ ಕಂಡಿ ನಾ ಕಂಡೇನ್ಪ. ಎದಕ್ ಜಗಳ ಮಾಡ್ಬೇಕು ಈ ಖಾಲಿ ಪುಕ್ಕಟ್ಟು? ಏನು ಯಾ ಮಷೀನ್ ಹಚ್ಚಿ ಪರೀಕ್ಷೆ ಮಾಡಿಸೋ ಅವಶ್ಯಕತೆನೂ ಇಲ್ಲ. ಏನ್ಪಾ ನೀ ಸುಮ್ಮನೆ ಇಂಥವೆಲ್ಲ ಆತಾಕೊಬಿಡ ಗಾಡಿ ನೀನು. ಮಾವರ ನನಗ ಮಕ್ಳಾಗಿಲ್ಲ ಅಂತೇಳಿ ಮಕ್ಳಾದ್ ಬಿಡಾಡ್ಯಾರು ನಾಮಕರಣಕ್ಕೂ ಕರಿತಿದ್ದಿಲ್ಲ, ಮುಟ್ಟಾಕು ಬಿಡ್ತಿದ್ದಿಲ್ಲ. ಈಗ ಹೆಣ್ಣಾಗ್ಲಿ ಗಂಡಾಗ್ಲಿ ಒಟ್ಟು ಆಕತಿಲ್ರಿ. ನನ್ನ ಮ್ಯಾಗ ಇರುವಂತ ಒಂದು ಕಳಂಕ ಹೋಗೈತಿಲ್ಲ. ಆತ ತಾಯಿ ಆದ್ಲನ್ನ ಮುಗಿತ. 10 ಗಂಡ ಹಡಿದ್ರು ತಾಯಿ ಆಗುದಿಲ್ರಿ. ಒಂದ್ ಹೆಣ್ಣು ಹಡ್ದಾಗ ಹೆಣ್ಣು ತಾಯಿ ಆದ್ಲಂತ ಅರ್ಥರಿ. ಗೊತ್ತನ್ರಿ ಮಾವರ? ಅಷ್ಟೆಲ್ಲ ಹಿರೇ ಮನುಷ್ಯರದಿರಿ, ಓದಿರದಿರಿ, ಬರ್ದಾರದಿರಿ, ನಿಮಗೆ ಇವೆಲ್ಲ ಗೊತ್ತಿಲ್ಲನ್ರಿ? ಅದೆಲ್ಲ ಯಾಕೆ ಮಾತು? ನಾ ಮಾತ್ರ ಎಂಥದ್ದು ತೋರ್ಸುದಿಲ್ರಿ. ನೀವು ಹಿಂಗೆ ಕಿರಿಕಿರಿ ಮಾಡಕತ್ರ ನನ್ನ ಗಂಡನ ಕಟ್ಕೊಂಡು ನಾ ಬ್ಯಾರೆ ಹೋಗ್ತೀನಿ. ನಿಮ್ದು ಒಂದು ಲಟಾರಿ ಮನಿ ನಂಗೆ ಬೇಡ. ನನಗೇನಲ್ಲ ಅತ್ತಿಗೆ ಮೈದ್ನುಗಳು ಕಾಟಿಲ್ಲ, ಅಣ್ಣ ತಮ್ಮಗಳು ಕಾಟಿಲ್ಲ, ಅತ್ತಿಗಿನ 16 ಕಾಟಿಲ್ಲ. ನಮ್ಮಪ್ಪ ನಮ್ಮನ ಮನ್ಯಾಗ ನನ್ನ ಗಂಡನ ಕರ್ಕೊಂಡು ನಾ ಅಲ್ಲಿ ಇರ್ತೀನಿ. ಹೆಂಗಂತೀರಿ? ಅತ್ತಿ ಹೇಳ್ಬಿಡು ನೀನು ಮಾವಾಗ. ಪರೀಕ್ಷೆ ಮಾಡಿಸ್ತಾರಂತ. ಪರೀಕ್ಷೆ ಏನಂತ ತಿಳ್ಕೊಂಬಿಟ್ಟಾರ ಇವ್ರು. ಎಷ್ಟರ ಮಾತಾಡ್ತಾಳಿಕಿ ಏನ್ ತಾನ. ಆಕಿ ಅಂದಿದ್ರ ತಪ್ಪೇನೈತಿ? ಮಕ್ಕಳು ಕೊಡ ಅಂತ ಬೇಡ್ಕೊಂಡು ದೇವ್ರ ಏನೋ ಒಂದು ಕರುಣಿಸ್ಯಾನ. ಹೆಣ್ಣ ಗಂಡ ನೋಡಿ ಹೊಟ್ಟಿ ತೊಳಸ್ತಾರಂತ. ಮಗನ ಹೆಣ್ಣಾಗಿದ್ರೆ ತೊಳಸ್ಬಿಡ್ತೀರನ? ಅಂದ್ರೆ ಮತ್ತೊಂದು 5 ವರ್ಷ ಕಾಯಕ್ ಚಲೋ ಆಕತ್ತೇನ. ಬಾಯಿ ಮುಚ್ಕೊಂಡಿರಿ. ಯವ್ವ ದೇವ್ರೆ, ಎಂತದ್ ಬಂದ್ ಜೋಡಾತಯ್ಯಪ್ಪ ನಮ್ಮ ವಂಶಕ್ಕೆ. ಯಾಕ ನಾನು ನೋಡಾಕತ್ತೇನೆ ನಿಮ್ಮ ಓನ್ ಮನಿಯಿಂದ ಬಂದಾಗಿಂದ ಒಂದು ಮನಿ ನದಿಯಲ್ಲಿ ಏನಾತ? ಅಲ್ಲ ಇದಕ್ಕಿದ್ದಂಗ ಕುಂತವನ್ನ ನಡ್ರಿ ಹೋಗೇಬಿಡು ಅಂತೇಳಿ ಗುಳೆ ಹಬ್ಸ್ಕೊಂಡು ಇತ್ತಾಗ ಬಂದಿ. ಇಲ್ಲಿ ನೋಡಿದ್ರೆ ಒಂದು ನಮನಿ ಸೊಟ್ಟ ಮಾರಿ ಮಾಡ್ಕೊಂಡು ಮಕ ಅನ್ನೋದು ಹೇಲ್ಗಡಿಗೈತಿ. ಏನಾಗೈತಿ ಹೇಳು? ಹರಕ್ ಚಪ್ಪಲ್ ಅಂತ ಮಾರಿ ಇಟ್ಕೊಂಡು ಬಾಗಲ್ಲ ಕುಂತ ಬಿಟ್ಟಿಯಲ್ಲ. ನಡಿ ಒಳಗೆ ಎದ್ದ. ಏನಾದ್ರು ಹಾರೇ ಬದುಕಿದ್ರೆ ಮಾಡಿ ನಡಿ. ಬೈರಿ, ನೀವು ಬೈರಿ. ನಿಮಗೂ ಬೇಡಾಗೇನ್ ನಾನು. ತಂದೆ ತಾಯಿಗೂ ಬೇಡ, ಅಣ್ಣಗೂ ಬೇಡ, ತವ್ರ ಮನೆಗಂತ್ರ ಬೇಡಾಗೆ ಬಿಟ್ಟನ್ ಬಿಡ್ರಿ. 2 ದಿನ ಆದ್ರೂ ನನ್ನ ನೆನಪು ಒಬ್ರಿಗೆ ಆಗಿಲ್ಲ. ಅಯ್ಯೋ ದುಃಖಸ್ತಿ. ಉಸುಲ್ ಸಿಕ್ಕೊಂಡಿತ್ತು. ಯಾರು ನೆನಪಾಗಿಲ್ಲ? ಏನಾತು? ಇದಕ್ಕಿದ್ದಂಗೆ ಯಾಕೆ ಬಂದಿ? ಏನಾತು? ನಮ್ಮವ್ವ ಎಲ್ಲ ತುಂಬಿದ ಮಂದ್ಯಾಗ ನನ್ನ ಕಪಾಳ ಕೊಡದ್ ಬಿಟ್ಲ ಗೊತ್ತನ್ರಿ. ಅದು ಅಲ್ದ ನಮ್ಮ ಅಣ್ಣನ ಹೆಂಡತಿದಾಳಲ್ಲಕ್ಕಿ ಕಸ್ತೂರಿ. ವಯಸ್ಸಿನಾಗ ನನಗಿಂತ ಸಣ್ಣಕ್ಕಿ. ನೋಡಿದ್ರೆ ನನಗೆ ಅತ್ತಿಗೆ ಆಗ್ಬೇಕಂತಕ್ಕಿ. ಆಕಿಗೆ ಅತ್ತಿಗೆ ಅನ್ನಕ್ಕೂ ನನಗೆ ಆಗಂಗಿಲ್ಲ. ನನಗಿಂತ ಸಣ್ಣಕ್ರಿ. ಆಕಿನಿದ್ರೆ ಕೊಡದ್ ಬಿಟ್ಲ ನಮ್ಮವ್ವ. ಗೊತ್ತು ನನಗೆ ಎಷ್ಟು ಮರ್ಯಾದೆ ಗೊತ್ತು. ನನಗೆ ಬಹಳ ಮನ್ಸಿಗೆ ನೋವು ಆತ್ರಿ. ಅಕ್ಕಿ ಇದ್ರು ಕೊಡಲ್ಲ? ಅಯ್ಯೋ ದೇವ್ರಿ, ಯಾಕ ನಿಮ್ಮ ಅವ್ವಾರ ಎದಕ್ಕೆ ಕೊಡದ್ರ? ಹಂಗ ಮಾಡು ಹೆಣ್ಮಗಳು ಅಲ್ಲಲ್ಲ. ಏನಾರ ಜಗಳ ಪಗಳ ಮಾಡಿದ್ಯೋ ಏನು ಏನಪ್ಪ ನಿಮ್ದು ತಾಯಿ ಮಕ್ಕಳದ ತಿಳಿಯಂಗಿಲ್ಲ. ನೀನು ಹೋದಾಗಿಂದ ಯಾಕ ಒಂಚೂರು ಕೊಡ್ಡಿ ಕುಂಟಿನ ಹಚ್ಚಿದ್ ಬಿಡು ಮಾತುಕತಿ. ಏನಾರ ಅಂದ್ಯ ಏನ ಎಡ್ಪೇಸಿ ಹಂಗೆ ಬಾಯ್ ತಕ್ಕೊಂಡು ಸಿಟ್ಟು ಬಂದತಿ ಅಡಿಕ್ರಿಸ್ಯಾರ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರನೆ. ಸಿಟ್ಟು ಬಂದತಿ ಇಕ್ರಿಸ್ಯಾರ ಅಂತ. ಸಿಟ್ಟು ಬಂದು ಇಕ್ರಿಸಕ್ ನಾನೇನ? ನಿಮ್ಗೆ ಏನಂತ ತಿಳ್ಕೊಂಡಿರಿ ನೀವು? ಆ ಮನಿ ಮಗಳು ನಾನು ಅಲ್ಲ. ಅಲ್ಲಿಂದ ಬಂದು 2 ದಿನ ಆಯ್ತು. ಒಂಚೂರು ನಮ್ಮ ಅಣ್ಣರ ಯಾಕ ಬೇಕಂತ ಕೇಳಲಿಲ್ಲ. ಈಕಿ ಅತ್ತಿಗೆ ಅನಿಸ್ಕೊಂಡಾಳಲ್ಲ, ಈಕಿನೂ ಕೇಳಿಲ್ಲ. ನಮ್ಮವ್ವ ಅಪ್ಪ ಅವರು ಬಂದಿಲ್ಲ. ಅಗೋ ಬಂತ್ ನೋಡ್ ನಿಮ್ಮ ಮನಿ ಚಕಡಿ. ಬಂದ್ ನೋಡಲ್ಲಿ. ನೋಡು ಬಂದೇ ಇಲ್ಲ. ಯಾರು ತವ್ರ ಮನಿಯಿಂದ ಬಂದೇ ಇಲ್ಲ ಅನ್ನಕತ್ತಿದ್ದಲ್ಲ. ನೋಡು ಬಂದಾಗ್ಬಿಟ್ರಿಲ್ಲ. ಅದ ಅಂತ ನಾ ಪುರ್ಸತ್ತಿರಂಗಿಲ್ಲ ನಿನಗ. ಬರ್ತಾರ್ತಡಿ ಅಂತ ಹೇಳಿದ್ರ ತಗ ಖುಷಿ ಆತನ ಈಗಾರ ಒಟ್ಟೆ. ಅಲ್ಲ ಹೊಡೆದಾರ ಬಡ್ದಾರ ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಅನ್ನಕತ್ತಿದ್ದಿ. ಬಾ ತಡಿ ನಡಿ ಒಳಕರಿ. ಹೊಲಿ ಅವನ ಎದ್ ಒಳಗ ಹೋಗ್ಯಾಳಲಿಕ್ಕೆ. ಆ ಕಡೆ ದಾರಿ ಇಲ್ರಿ, ದಾರಿಲ್ಲ. ಮುಳ್ಳಿನ ಕಂಟಿ ಹಾಕಿವ್ರಿ. ಈ ಎತ್ತೊಂದು ಹಾಯಾಕತ್ತಾವು ಹೂವಿನ ಗಿಡ. ಆ ಕಡೆ ಇದು ಬಳ್ಳಿದು ಹಾಕ್ಯಾಳಂತ ತುಳಿ ಸಂಬಂಧ ಅಲ್ಲಿ ಮುಳ್ಳ ಹಾಕ್ಬಿಟ್ಟಾಳ್ರಿ. ಹಿಂಗೆ ಹೊಳ್ಳಾಡಿ ಬಂದ್ರಿ. ಈ ಕಡೆ ಬರ್ರಿ, ಈ ಕಡೆ. ಬರ್ರಿ ಅದನ್ನ ಸರ್ಸ್ರಿ, ಗುಟ ಸರ್ಸ್ರಿ ಅದನ್ನ. ತೋರಿ ಮತ್ತೆ ಹಾಕಕ್ ಬರ್ತೈತಿ. ಬರ್ರಿ ನೀವು ಒಳಗೆ ಬರ್ರಿ. ಚಪ್ಪಲ್ ಬಿಟ್ಟು ಬರ್ರಿ, ಇಲ್ಲದ ಬರ್ರಿ ಬಿಡಾಕ್ ಬರ್ತೈತಿ. ಬರ್ರಿ ಅತ್ತಿಯಾರ ಬರ್ಪಾ ಒಳಗೆ ಬಾ. ಮಾರ ಆರಾಮದಿರಿ? ಅವರ ಅಪ್ಪಾರ ಎಲ್ಲಾರು ಆರಾಮದಾರನ್ರಿ? ನಾವು ನಿಮ್ಮನ್ನ ಭೇಟಿ ಹಾಕೊಂಡ್ ಬಂದ್ವಿ. ಅಲ್ಲಿ ಹೊಲ ಕಡೆ ಅದಾರ ಅನ್ಕೊಂತ ಬಂದ್ವಿ. ನೀವು ಖಂಡಿತ ಚಲೋ ಆತ್ರಿ. ಇನ್ನಿದಾಗ ಬಂದಿರಿ. ನಾನು ಹೊಲ್ದಿಂತ್ರ ನಿಮ್ಮ ತಂಗಿ ಸೊಟ್ಟ ಮಾರಿ ಮಾಡ್ಕೊಂಡು ಇಲ್ಲೇ ಪಡ್ಸಾಲಿ ಕಟ್ಟಿ ಮ್ಯಾಗ ಕುಂತಿದ್ಲು. ಇನ್ನಿದಾಗ ನೀವು ಬರತ್ಲೆ ಎದ್ದೊಳಗೋಲ್ಲ. ಅಯ್ಯಯ್ಯೋ, ಇದೊಂದು ನನ್ನ ಗಂಡ ಅಳಾಕತ್ತಿದ್ಲು. ಚಿಂತೆ ಮಾಡ್ಕೊಂಡು ಹತ್ತಿ ಹಿಡ್ದಾಳ ಅಂತ ಹೇಳೋದು ಬಿಟ್ಟು ಇಲ್ಲೇ ಕುಂತಿದ್ಲಂತ. ಇವ್ರು ಬರತ್ಲೆ ಒಳಗೆ ಹೋದ್ಲಂತ. ಎಲ್ಲ ಇದ್ದಿದ್ದಂಗ ಹೇಳ್ತಾರ. ರೀ ಅದ ಆಕಿನ ಭೇಟಿ ಆಗೋಣ ಅಂತ ಬಂದ್ವಿ. ಒಳಗದಾವನ್ರಿ? ಅಯ್ಯೋ ನಾನು ನೋಡ್ರಿ ನಿಮ್ಮನ್ನ ಇಲ್ಲೇ ಮಾತಾಡ್ಸತ್ತೇನೆ. ಬರ್ರಿ ಒಳಗೆ ಬರ್ರಿ. ಬಂದ್ರ ಇಲ್ಲೇ ಕುಂತಿದ್ಲಲ್ಲಿಕ್ಕಿ ಮೂಲಂಗಿ ಮಾರಿ ಎತ್ತಾಗೋಲ್ಲ. ಸೊಟ್ಟ ಮಾರಿ ತಿರ್ಕೊಂಡು ಎಲ್ಲಿ ಹೋದ್ಲಪ್ಪ? ಏಕಿನ ನಿಮ್ಮವ್ವ ನಿಮ್ಮ ಅಣ್ಣ ಬಂದಾರ ನೋಡು ಹೊರಗೆ. ಹ್ಞೂನ್ರಿ ಅತ್ಯಾರ, ನಂಗೆ ಗೊತ್ತು. ಅವ್ರು ಆಮೇಲೆ ನಾ ಬರ್ತೇನೆ ತಗೋರಿ, ನೀವು ಹೋರಿ. ಬಾಸಕ್ ಅತ್ತಿಗೆ ಕಿಮ್ಮತ್ ಕೊಡೋದು ಗೊತ್ತಿಲ್ಲ. ಮತ್ತು ಇಕ್ಕಿಗೆ ಎಲ್ಲಾರು ಕಿಮ್ಮತ್ ಕೊಡ್ಬೇಕಂತ. ತವ್ರ ಮನ್ಯಾಗ ಅತ್ತಿ ಮನ್ಯಾಗೂ ವಾಳ್ಯಾಗ್ಯಾಳ, ತವ್ರ ಮನ್ಯಾಗೂ ವಾಳ್ಯಾಗ ಇಲ್ಲಿ ಬಂದಾಳ. ಆರಾಮದಿರಲ್ರಿ? ಆರಾಮದೇನ್ರಿ. ನೀವು ಆರಾಮದಿರಲ್ರಿ? ಆರಾಮದೇನ್ರಿ. ಅದ ಒಳಗೆ ಶಟ್ಕೊಂಡ್ ಕೂತಾವ ನೋಡ್ರಿ. ಗಂಗವ್ವ ಏನ
ಮಗಳ ನೆನಪಾಗ್ಬಿಟ್ಟಾಳ, ಸಸಿ ಚಾಟ ಬಿಟ್ಟು ಇತ್ತಾಗ ಬಂದಿಯಲ್ಲ. ಯಾಕೆ ಏನವ ನೀ ಯಾಕೆ ಹಿಂಗೆ ಮಾಡ್ತೀಯ ಗೊತ್ತಾಗೋಲ್ತ ಅಂದ್ರೆ ಮಗಳಿಗಿಂತ ಜಾಸ್ತಿ ಸಸಿನ ಹಚ್ಕೊಂಡ್ರೆ ಹಿಂಗೆ ಆಕತಿ. ಅಲ್ಲ ಗಂಗವ್ವ, ಮಗಳಿಗಿಂತ ಜಾಸ್ತಿ ಸೊಸಿನ ಹಚ್ಕೊಂಡಾಳ ನಮ್ಮವ್ವ ಅಂತ ನಿನಗೆ ಯಾರು ಹೇಳಿದ್ದು? ಇದ್ರಿಗೆ ಕಾಣ್ತತಲ್ಲ, ಎಲ್ಲಾರು ಮಗಳ ಇದ್ರಿಗೆ ಸಸಿನ ದೂರಿದ್ರೆ ನಮ್ಮವ್ವ ಸಸಿ ಇದ್ರಿಗೆ ಮಗಳನ್ನ ಹೊಡಿತಾಳ, ಮಗಳನ್ನ ದೂರ್ತಾಳ. ನಾ ಯಾರಿದ್ರಿಗೆ ಯಾರನ್ನ ಇದು ಮಾಡಿಲ್ಲ. ಏನ ತೆಪ್ ಮಾತಾಡಿದಿ, ಅದಕ್ಕೆ ನಿನಗೆ ಬಿತ್ತೊಂದು ಹೊಡ್ತಾ. ನನ್ನ ಮಗಳನ್ನೋ ಒಂದು ಅಧಿಕಾರಲೇ ಹೊಡೆದೆ ನಾನು. ಏನ ನಿನ್ನ ಹೊಡಿಬೇಕು ಅವಮಾನ ಮಾಡ್ಬೇಕಂತ ಹೊಡಿಲಿಲ್ಲ, ನನ್ನ ಮಗಳಂತ ಹೊಡೆದೆ. ನೀ ಮತ್ತೆ ಅದ ನಿನಗೆ ಅಷ್ಟೊಂದು ಮರ್ಯಾದೆ ಹೋತಂದ್ರೆ ಮತ್ತೆ ತೆಪ್ಪಾತವ. ನಾನಾ ತೆಪ್ಪಾತಂತ ಕೇಳ್ತೇನತ? ಬೇಡ, ನೀನೇನು ತಪ್ಪಾತಂತ ಕೇಳೋದು. ನೀ ಹೊಡೆದಿದ್ದಕ್ಕೇನು ಸಿಟ್ಟಿಲ್ಲ ನನಗೆ. ಅಕ್ಕಿ ಮುಂದೆ ಹೊಡೆದಲ್ಲ, ಅದೇ ಬೇಜಾರಾಗಿದ್ದೆ. ಆಕಿಗೆ ಅನ್ಕೊಳಂಗಿಲ್ಲ ನಮ್ಮ ಅತ್ತಿ ನನ್ನ ಮ್ಯಾಗ ಜೀವ ಅದಾಳ, ಮಗಳ ಮ್ಯಾಗಿಲ್ಲ ಅಂತೇಳಿ. ಕಸ್ತೂರಿ ಏನು ಅನ್ಕೊಂಡಿಲ್ಲ, ನೀ ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ. ನೋಡು, ನೀ ಇಬ್ರು ಬಂದಿರಿ, ಆಕಿ ಒಟ್ಟಾರ ಬಂದಾಳ. ಈಗ ಯಾಕ ಅದ ಚಕಡೆ ಜಾಗ ಇತ್ತಲ್ಲ, ಆಕಿಗೆ ಅಷ್ಟು ಇದಾಗಿತ್ತು, ಕರೆಕ್ಟ್ ಬರ್ತಿದ್ಲಕ್ಕಿ. ಆಕಿಗೆ ಮನ್ಯಾಗ ಕೆಲಸ ಇತ್ತು, ಅದಕ್ಕೆ ಬರಲಿಲ್ಲ. ಈಗ ಅದನ್ನ ಬೆಳೆಸ್ಕೊಂತ ಹೋಗ್ಬೇಡ. ಅಪ್ಪ ನಿಂಗೆ ಬೇಜಾರಾಗೈತೆ ಅಂತೇಳಿ ಅವ ಭಾಳ ಬೇಸರ ಮಾಡ್ಕೊಂಡು ನಾನು ಕರ್ಕೊಂಬರ್ರಿಕಿನ್ನ ಅಂತೇಳಿ ನಿನ್ನಿಂದ ಒತ್ತವತ್ತ ಹೆಚ್ಚಿ ಇವತ್ತು ಕಳ್ಸ್ಯಾನ. ಅದಕ್ಕೆ ಹೋಗುಂಬ. ನಿಮ್ಮ ಅತ್ತಿಯರಿಗೆ ಅದು ಹೇಳು, ನಿಮ್ಮ ಮನೆಯವ್ರಿಗೆ ಮಾವರಿಗೆ ಅದು ಹೇಳು ಹೋಗುನ್. ಓ, ಅಪ್ಪ ಹೇಳನಂತ ಬಂದಿರಿ ನೀವಿಬ್ರು, ಇಲ್ಲಾಂದ್ರೆ ಏನು ಬರೋರಲ್ಲ, ಹೌದಿಲ್ಲ? ಎಲ್ಲದ್ರಿಗೊಂದು ಏನಾರು ಹುಡುಕ್ತಿಯಲ್ಲ ಗಂಗವ್ವ. ಅಕ್ಕಿಗೆ ಹೆಂಗಿದ್ರು ಸಮಾಧಾನ ಇಲ್ವೇ ಗಂಗವ್ವ? ನೀನು ನನ್ನ ತಂಗಿದಿ. ಏನು ತಂಗಿ ಮ್ಯಾಗಿರೋ ಜೀವನ ಬೇರೆ, ಹೆಂಡತಿ ಮ್ಯಾಗಿರೋದ ಬೇರೆ. ಏನು ನೀನು ಮಾಮನಿ ಮಗಳದಿ, ನೀ ಬೇಕಾದ್ ಮಾಡಿದ್ರು ಬೇಕಾದಂದ್ರು ನಡೀತೈತಿ. ಪಾಪದ ಕಸ್ತೂರಿ ಹುಟ್ಟಿದ ಮನೆ ಬಿಟ್ಟು ಇಲ್ಲಿ ಬಂದಿರ್ತೈತಿ. ಆಕಿಗೆ ಮಾತಿಗೆ ಮಕ್ಕಳಾಗಿಲ್ಲ, ಅದಾತು ಇದಾತು ಅಂತ ಎಷ್ಟು ಚುಚ್ಚು ಮಾತಾಡಿದಿ ನೀನು. ಆಕಿ ಮನ್ಸಿಗೆ ನೋವು ಆಕತೆ ಆಗೋದಿಲ್ಲ. ಅದಕ್ಕೆ ಆಕಿ ಪರವಾಗಿ ನಿಂತೆ ನಾನು. ಅದು ಬಿಟ್ಟರೆ ನಿನಗೇನಾರ ಅನ್ಬೇಕು, ನಿನ್ನ ಮ್ಯಾಗ ನನಗೇನು ಬ್ಯಾಡಾಗಿ ಹೇಳ್ತಂಗೆ ಅನ್ನೋ ಭಾವನೆ ಬಂದೇ ಇಲ್ಲ. ಸುಮ್ಮನೆ ಯಾಕೆ ಬೆಳೆಸ್ತಿ? ಅದು ನಿನ್ನೆ ಬರ್ಬೇಕಂದೆ ನಾನು ನಿನ್ನ ಕರ್ಕೊಂಡು ಹೋಗಕ್ಕೆ. ಮತ್ತಕ್ಕಿ ಅವ್ರ ಮನೆ ಕಡೆ ಹೋಗಿ ಬರೋಣ್ರಿ, ಒಂಚೂರು ನಾನು ಹೋಟೆಲ್ ಇದ್ದಿದ್ದು ಹೇಳ್ಬೇಕು ಅಂತ ಅಂದ್ಲು. ಅಲ್ಲಿ ಹೋದ್ರೆ 108 ರಾಮಾಯಣ. ಅವ್ರ ಅಣ್ಣ ಅತ್ತಿಗೆ ಒಂದು ಸ್ವಲ್ಪ ಜಗಳ ಆಗಿ ಅವ್ರ ಮನೆ ಬಿಟ್ಟು ಹೋಗಿ ಅಲ್ಲೇನೋ ಲಪಡ ಬಿಡಬೇಡ. ಅದು ಹಂಗಾಗಿ ನನಗೆ ಬರೋಕ್ಕಾಗಲಿಲ್ಲ ಈ ಕಡೆ. ತಂಗಿಗಿಂತ ಊರು ಸಾವಿರನೇ ಹೆಚ್ಚಾಗಿರ್ತೈತಿ. ಈಗ ಆತಲ್ಲ, ಇನ್ನೇನು ಹೊಡಿಬೇಡ್ಬೇವು ಆಕಿಗೆ. ಯಾವತ್ತೂ ಆಕಿ ಮ್ಯಾಗ ಕೈ ಮಾಡ್ಬೇಡ್ವಾ. ಇಲ್ಲಪ್ಪ, ನಾ ಎಂದಾರು ಹೊಡೆದ ನನಗೆ ಕೇಳಕಿನ. ಮೊನ್ನೆ ನೋಡ ಅಷ್ಟು ಸುಮ್ಮನಿರು ಅಂತಾನೆ. ಆ ಮಂದ್ಯಾಗ ಮಾತಾಡ್ತಾಳ, ಅಪ್ಪ ಅವ್ನ ಮರ್ಯಾದೆ ಏನಕತ್ತ ಅನ್ನೋದು ಯೋಚನೆ ಇಲ್ಲ. ಅದಕ್ಕೆ ಸಿಟ್ಟಿಗೆ ಒಂದು ಹೊಡೆದ ಹೊಡೆದೆ. ಏನೋ ನನ್ನ ಮಗಳಲ್ಲ ಅನ್ನೋ ಅಧಿಕಾರಲೇ ಹೊಡೆದೆ. ಈಕಿ ನೋಡಿದ್ರೆ ಹಿಂಗೆ ಮಾಡ್ತಾಳ, ನನಗೂ ಎಷ್ಟು ಬೇಜಾರಾಗತ್ತದ ಗೊತ್ತು ನೀಗ. ಬಿಡು ನೀರಾಕ. ಹಾ, ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಹೆಂಗಿದ್ದಿ? ಸುಮ್ ಕುಂದ್ರ ಅಷ್ಟೇ. ಹೌದು, ನಾನು
ಆದ್ರೆ ಮೀನ್ ಜಿಗ್ಯಾತಾವ ಜಿಗ್ಯಾತ